ಫ್ರೆಂಡ್ಸ್, ನೀವೇನಾದರೂ ಜನನ ಪ್ರಮಾಣ ಪತ್ರಕ್ಕಾಗಿ ಮಾಡಿಸ್ಬೇಕಂತ ಅಲೆದಾಡ್ತಾ ಇದ್ದೀರಿ ಅಂದರೆ ಈಗ ಜನನ ಪ್ರಮಾಣ ಪತ್ರ ಮತ್ತು ಮರಣ ಪ್ರಮಾಣ ಪತ್ರಕ್ಕಾಗಿ ತಲೆ ಕೆಡಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನೀವು ನೇರವಾಗಿ ಒಂದು ಗ್ರಾಮ 1, ಬೆಂಗಳೂರು 1 ಅಥವಾ ಕರ್ನಾಟಕ 1ನಲ್ಲಿ ಹೋಗಿ ನೀವು ಅರ್ಜಿನ ಸಲ್ಲಿಸಬಹುದು. ಕೆಲವೊಂದಿಷ್ಟು ದಾಖಲೆಗಳನ್ನು ಕೇಳ್ತಾರೆ. ನೀವು ಗ್ರಾಮ 1ದವರಿಗೆ ಹತ್ರ ಹೋದರೆ ಮತ್ತು ಜನನ ಇದ್ದು ಕೂಡ ಕಳೆದೋಗಿತ್ತು ಅಂತಂದ್ರೆ ಗ್ರಾಮ 1ನಲ್ಲೇ ಒಂದು ಆಪ್ಷನ್ಸ್ ಇರುವಂಥದ್ದು. ಗ್ರಾಮ 1ಗೆ ಹೋಗಿ ನೀವು ಇದರ ಒಂದು ಸೌಲಭ್ಯ ನೀವು ಪಡ್ಕೊಳ್ಬೋದು. ಇಲ್ಲಿ ಹಲವಾರು ಒಂದು ಗ್ರಾಮ 1 ಕೇಂದ್ರಗಳಲ್ಲಿ ಎಲ್ಲ ಯೋಜನೆಗಳ ಒಂದು ಗ್ರಾಮ 1ನಲ್ಲೇ ಕೊಟ್ಟಿರುವಂಥದ್ದು. ಸರ್ಕಾರದ ಕಡೆಯಿಂದ ಸಿಗುವಂಥ ಎಲ್ಲ ಯೋಜನೆಗಳ ಬಗ್ಗೆ ಒಂದು ಮಾಹಿತಿ ಗ್ರಾಮ 1ನಲ್ಲೇ ಇರುತ್ತೆ. ಹಾಗಾಗಿ ನೀವು ಕೂಡ ಒಂದು ಜನನಕ್ಕಾಗಿ ಅಲೆದಾಡುವಂಥ ಪರಿಸ್ಥಿತಿ ಈಗಿನ ಒಂದು ಸ್ಥಿತಿಯಲ್ಲಿ ನೋಡಿದರೆ ಜನನ ಕೂಡ ತುಂಬ ಒಂದು ಅಗತ್ಯವಾಗಿ ಕೇಳ್ತಾ ಇದ್ದಾರೆ. ಒಂದು ಆಧಾರ್ ಕಾರ್ಡ್ ಮಾಡಿಸ್ಲಿಕ್ಕೆ ಆದರೂ ಕೂಡ ಜನನ ಕೇಳಿಸ್ತಾ ಇದ್ದಾರೆ. ಈಗ ಹುಟ್ಟಿದ ಮಕ್ಕಳಾದರೂ ಕೂಡ ಒಂದು ಎಲ್ಲಿ ಮಗು ಜನಿಸಿರುತ್ತೆ ಅಲ್ಲಿ ಜನನ ಸಿಗುತ್ತೆ. ಅದನ್ನು ಕೂಡ ಕೆಲವು ಜನರಿಗೆ ಗೊತ್ತಿರೋದಿಲ್ಲ. ನಿಮ್ಮ ಮಕ್ಕಳು ಎಲ್ಲಿ ಡೆಲಿವರಿ ಆಗುತ್ತೋ ಅಲ್ಲಿ ಮಗು ಜನಿಸಿದಂಥ ಒಂದು ಆಸ್ಪತ್ರೆಯಲ್ಲಿ ನಿಮ್ಮ ಮಗುವಿನ ಜನನ ಪ್ರಮಾಣ ಪತ್ರ ಕಡ್ಡಾಯವಾಗಿ ನೀವು ಪಡೆಯಬೇಕು. ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ಕಂಪಲ್ಸರಿಯಾಗಿ ಜನನ ಪ್ರಮಾಣ ಪತ್ರ ಕೇಳ್ತಾ ಇದ್ದಾರೆ. ನೀವು ಕೂಡ ಆ ಜನನ ತೆಗೆದುಕೊಂಡು ಏನು ಮಾಡೋದು, ಕೆಲವರಿಗೆ ಇನ್ನೊಬ್ಬರಿಗೆ ಜನನ ಮಾಡಿಸ್ಬೇಕಂದ್ರೂ ಕೂಡ ಎಲ್ಲಿ ತೆಗೆದುಕೊಳ್ಬೇಕು, ಮಗು ಈಗ ಜನಿಸಿದರೂ ಕೂಡ ಟೈಮ್ ಇರುತ್ತೆ ಅವರಿಗೆ ಒಂದು ಹಾಸ್ಪಿಟ್ಲಲ್ಲಿ ಒಂದು ಜನನಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ. ಅವರು ಒಂದು ಮಗುವಿಗೆ ಹೆಸರು ಇಟ್ಟ ತಕ್ಷಣ ಅಲ್ಲಿ ಹೋಗಿ ಹಾಸ್ಪಿಟ್ಲಲ್ಲಿ ಬರೆಸಿ ಅವರು ಒಂದು ಜನನ ಪ್ರಮಾಣ ಪತ್ರ ಪಡಿಬೇಕಾಗುತ್ತೆ. ಕೆಲವರಿಗೆ ಅದನ್ನು ಕೂಡ ಗೊತ್ತಿರೋದಿಲ್ಲ, ಅದು ನಿರ್ಲಕ್ಷ್ಯವಾಗಿ ಬಿಟ್ಬಿಡ್ತಾರೆ. ಅದು ಮುಂದೆ ಒಂದು ಸಮಸ್ಯೆ ಎದುರಾಗುತ್ತೆ. ಆ ಸಂದರ್ಭದಲ್ಲಿ ಅದು ಕೋರ್ಟ್ ಮುಖಾಂತರ ಅಲ್ಲಿ ಇಲ್ಲಿ ಅಲೆದಾಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಮೊದಲು ನೀವು ಜನನ ಪ್ರಮಾಣ ಪತ್ರ ಮುಖ್ಯವಾಗಿ ಈಗಲೇ ಪಡೆದುಕೊಳ್ಳಿ. ಮತ್ತು ಇನ್ನೂ ಪಡಿಲಾರದವರು ಗ್ರಾಮ 1ದವರಿಗೆ ಭೇಟಿಯಾದರೆ ನಿಮಗೆ ಜನನ ಪ್ರಮಾಣ ಪತ್ರ ಸಂಪೂರ್ಣವಾದಂಥ ಮಾಹಿತಿ ಅವರು ನಿಮಗೆ ನೀಡ್ತಾರೆ. ಸ್ನೇಹಿತರೆ, ಜನನ ಪ್ರಮಾಣ ಪತ್ರ ಇತ್ತೀಚಿನ ದಿನಗಳಲ್ಲಿ ತುಂಬ ಒಂದು ಮುಖ್ಯವಾಗಿರುತ್ತೆ. ಪ್ರತಿಯೊಂದು ಮಗು ಜನಿಸಿದ ತಕ್ಷಣ ನೀವು ರಿಜಿಸ್ಟ್ರೇಷನ್ ಮಾಡಲೇಬೇಕು ಕಂಪಲ್ಸರಿಯಾಗಿ. ನೀವು ಮಾಡಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಅದು ತೊಂದರೆ ಆಗುತ್ತೆ. ಈ ಒಂದು ಜನನ ಪ್ರಮಾಣ ಪತ್ರ ಈಗಾಗಲೇ ವಯಸ್ಸು ಆದಂಥವ್ರಿಗೂ ಕೂಡ ಜನನ ಒಂದು ಆಧಾರ್ ಕಾರ್ಡ್ ಮಾಡಿಸ್ಬೇಕಂತಂದರೆ ಕಂಪಲ್ಸರಿಯಾಗಿ ಜನನನ ಬೇಡ್ತಾ ಇದ್ದಾರೆ, ಜನನ ಪ್ರಮಾಣ ಪತ್ರ ಬೇಡ್ತಾ ಇದ್ದಾರೆ. ಹೀಗಾಗಿ ಆಧಾರ್ ಕಾರ್ಡ್ ಮಾಡಿಸುವಲ್ಲಿ ತುಂಬ ಜನರಿಗೆ ಒಂದು ಸಮಸ್ಯೆ ಎದುರಾಗ್ತಾ ಇದೆ. ಈಗ 10-11 ವರ್ಷದ ಮಗುವಿಗೆ ಒಂದು ಆಧಾರ್ ಕಾರ್ಡ್ ಮಾಡಿಸ್ಬೇಕಂದ್ರೂ ಕೂಡ ಅದು ಒಂದು ಆಧಾರ್ ಕಾರ್ಡ್ ಇತ್ತು ಅಂದರೂ ಕೂಡ ಅವರಿಗೆ ಒಂದು ತಿದ್ದುಪಡಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಕೂಡ ಅವರಿಗೆ ಚೇಂಜಸ್ ಮಾಡಬೇಕು ಅಂತಂದರೆ ಬರ್ತಾಯಿಲ್ಲ. ನೇರವಾಗಿ ಅವರು ಒಂದು ಜನನ ಪ್ರಮಾಣ ಪತ್ರ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಈ ಸಮಸ್ಯೆಗಳು ನಾವು ಕೂಡ ಕಂಡಿದ್ದೇವೆ. ಅದಕ್ಕಾಗಿ ಈ ತಪ್ಪನ್ನ ಯಾರು ಕೂಡ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಏನಾದರೂ ಅನಿವಾರ್ಯ ತಪ್ಪು ಆಗಿತ್ತು ಅಂತಂದರೆ ನೀವು ಗ್ರಾಮ 1ದವರಿಗೆ ಭೇಟಿಯಾದರೆ ಅವರು ಸಂಪೂರ್ಣವಾದಂಥ ಮಾಹಿತಿ ನಿಮ್ಗೆ ಹೇಳ್ತಾರೆ. ಮತ್ತು ಇನ್ನು ಮುಂದೆ ಜನಿಸಿದ ಮಕ್ಕಳಿಗಾದರೂ ಕಂಪಲ್ಸರಿಯಾಗಿ ಜನನ ಬೇಕಾಗುತ್ತೆ. ದಯವಿಟ್ಟು ಯಾರು ಗೊತ್ತಿರಲಾರ್ದವರು ನಿಮ್ಮ ಮಗು ಎಲ್ಲಿ ಜನಿಸಿರುತ್ತೋ ಅದೇ ಒಂದು ಹಾಸ್ಪಿಟ್ಲಲ್ಲಿ ನೀವು ಜನನಕ್ಕಾಗಿ ನೋಂದಣಿ ಮಾಡ್ಕೊಳ್ಬೇಕಾಗತ್ತೆ. ಈ ಮಾಹಿತಿ ಎಲ್ರಿಗೂ ಕೂಡ ಗೊತ್ತಿರಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮಾಹಿತಿ ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.